ಸ್ನೇಹಿತರೆ ನಮಸ್ತೆ, ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಉಡುಪಿ ಜಿಲ್ಲೆಯಲ್ಲಿ ಸಮಾಧಾನ ಮಹೋತ್ಸವ ಅಂತೇಳಿ ಒಂದು ಕೂಟ ನಡೀತಾ ಇದೆ. ನಿನ್ನೆ ಪ್ರಾರಂಭವಾಗಿದೆ, ನಾಳೆಗೆ ಅದು ಮುಕ್ತಾಯವಾಗುತ್ತೆ. 20, 21, 22 ಸೋದರ ಮೋಹನ್ ಸಿ ಲಾಜರ್ಸ್ ರವರ ಮುಖಾಂತರ ಈ ಒಂದು ಮೀಟಿಂಗ್ ನಡೀತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಬಹಳ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ, ಉಡುಪಿ ಜಿಲ್ಲೆಯಿಂದ ಆಗಿರ್ಬೋದು, ಸುತ್ತಮುತ್ತ ಆಗಿರ್ಬೋದು, ಕರ್ನಾಟಕದಾದ್ಯಂತ ಬರ್ತಾ ಇದ್ದಾರೆ. ಭಾಳಷ್ಟು ಜನ ನನಗೆ ಕರೆ ಮಾಡಿದ್ರು. ವಿಶೇಷವಾಗಿ ಈ ಕೂಟ ನಡೀತಿರೋದು ಒಂದು ಕ್ರೈಸ್ತ ಬಾಂಧವರಿಗಾಗಿ, ಯಾರು ದುಃಖದಲ್ಲಿದ್ದಾರೆ, ಕಣ್ಣೀರಿನಿಂದ ಇದ್ದಾರೆ, ಒಂದು ಬಿಡುಗಡೆಗಾಗಿ ನೋಡ್ತಾ ಇದ್ದಾರೆ, ಒಂದು ಆಶೀರ್ವಾದಕ್ಕಾಗಿ ನೋಡ್ತಾ, ಒಂದು ಸಮಾಧಾನಕ್ಕಾಗಿ ನೋಡ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಕೂಟವನ್ನು ಸಿದ್ಧತೆ ನಡೆದಿದೆ. ಇಲ್ಲಿ ಈ ಒಂದು ಕ್ರೈಸ್ತರ ಕೂಟ ನೀವೆಲ್ಲೇ ನೋಡೋದು ಕೂಡ ಕ್ರೈಸ್ತರ ಕೂಟದಲ್ಲಿ ಕ್ರೈಸ್ತರು ಮಾತ್ರ ಇರೋದಿಲ್ಲ, ಬಹಳ ಸಂಖ್ಯೆಯಲ್ಲಿ ಬೇರೆ ಬೇರೆ ಎಲ್ಲಾ ಧರ್ಮೀಯರು ಕೂಡ ಬಂದಿರ್ತಾರೆ. ಇಲ್ಲಿ ಬಂದವರು ಒಂದು ಸಮಾಧಾನಕ್ಕಾಗಿ ಬರ್ತಾರೆ ಹೊರತು ಯಾವುದೋ ಒಂದು ಧರ್ಮಕ್ಕೆ ಕನ್ವರ್ಟ್ ಆಗೋದಕ್ಕೆ ಯಾರು ಕೂಡ ಬರೋದಿಲ್ಲ. ಕ್ರೈಸ್ತ ಧರ್ಮಕ್ಕೆ ಅಲ್ಲಿ ಏನಾದರೂ ಪ್ರೇಯರ್ ನಡೆಯೋ ಜಾಗದಲ್ಲಿ ಏನಾದರೂ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಕೊಡೋದಿಲ್ಲ ಎಲ್ಲೂ ಕೂಡ. ನೀವು ಕ್ರೈಸ್ತ ಧರ್ಮಕ್ಕೆ ಬಂದಿದ್ದೀರಾ, ತಗೊಳ್ಳಿ ನಿಮ್ಮ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಅಂತ ಎಲ್ಲೂ ಕೂಡ ಮಾಡೋದಿಲ್ಲ. ಹಾಗಾದ್ರೆ ಈ ಮತಾಂತರ ಮಾಡ್ತಾರೆ ಅನ್ನೋದು ಯಾವ ವಿಷಯಕ್ಕಾಗಿ? ಹಾಗಾದ್ರೆ ಒಂದು ಪ್ರಾರ್ಥನೆಗೆ ಬಂದ್ರೆ ಮತಾಂತರ ಆಗ್ತಾರ? ನಾಳೆ ದಿನ ಮಸೀದಿಗೆ ಹೋಗ್ತಾರ ಅವರು, ನಾಳೆ ದಿನ ಮಸೀದಿಯಲ್ಲಿ ಕೂತ್ಕೊಂಡಾಗ ಅಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗುತ್ತೆ ಅಂತ ಬರುತ್ತಾ ಅಲ್ಲಿ? ಹಾಗಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಸಮಾಧಾನ ಇದೆಯೋ, ಎಲ್ಲಿ ನೆಮ್ಮದಿ ಇದೆಯೋ, ಹೋಗ್ಬೇಕನ್ನೋದು ಇದೆಯೋ ಜಾಗದಲ್ಲಿ ಖಂಡಿತವಾಗಿ ಹೋಗ್ತಾರೆ. ಮತ್ತೆ ಕ್ರೈಸ್ತದ ಒಂದು ಪ್ರಾರ್ಥನೆಗೆ ಬಂದ ಮೇಲೆ ಇಲ್ಲೇ ಪರ್ಮನೆಂಟ್ ಆಗಿ ಅವ್ರು ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾರಿಗೆ ಇರಬೇಕೋ ಅವ್ರು ಇರ್ತಾರೆ. ಬಂದಿದ ತಕ್ಷಣ ಅವ್ರಿಗೇನೋ ಸರ್ಟಿಫಿಕೇಟ್ ಯಾರು ಕೊಡೋದಿಲ್ಲ, ಅದು ಕಾನೂನು ಚೌಕಟ್ಟಲ್ಲಿ ನಡೆಯುವಂಥದ್ದು. ಆದರೆ ನಮ್ಮ ಒಂದು ಪ್ರಶ್ನೆ, ಕೂಟ ನಡೀತಾ ಇರುವಾಗ ಹಿಂದೂ ಜಾಗರಣ ವೇದಿಕೆ ನಾವು ನೋಡೋದು, ಒಂದು ಪ್ರೊಟೆಸ್ಟ್ ಮಾಡೋದನ್ನ ನೋಡೋದು, ಅಲ್ಲಿ ಬಂದು ಮೋಹನ್ ಸಿ ಲಾಜರ್ಸ್ ಅವನು ಇವನು ಅಂತ ಹೇಳುವಂಥದ್ದು ನಾವು ನೋಡೋದು. ಒಂದು ನಿಮಗೆ ಕಲ್ಚರ್ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ, ಒಂದು ಸಭ್ಯತೆ, ಒಂದು ಸಂಸ್ಕೃತಿ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ನಿಮ್ಮ ಸ್ವಾಮೀಜಿಗಳಿಗೂ ಕೂಡ ನೀವು ಅವನು ಇವನು ಅಂತ ಹೇಳ್ತೀರಾ. ಹಾಗಾದ್ರೆ ನೋಡಿ, ನೀವು ಸ್ವಾಮೀಜಿ ಅಂತೀರಾ, ನಾವು ಪಾಸ್ಟರ್ ಅಂತೀವಿ, ಮುಸ್ಲಿಂ ಅಲ್ಲಿ ಮೌಲಿ ಅಂತ ಹೇಳ್ತಾರೆ, ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೀತಿ ಅಂತಾರೆ. ಎಲ್ಲರಿಗೂ ಒಂದು ಗೌರವ ಕೊಡೋದನ್ನ ಕಲೀರಿ, ಮೊದಲು ಅದನ್ನ ಕಲೀರಿ. ಅದನ್ನ ನೀವು ಕಲ್ತ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾರು, ನಿಮ್ಮ ನಡೆ ನುಡಿ ಏನೋ, ನಿಮ್ಮ ವ್ಯಕ್ತಿತ್ವ ತೋರಿಸ್ತಾ ಇರುತ್ತೆ ಸಮಾಜಕ್ಕೆ. ಮಾಧ್ಯಮಗಳಲ್ಲಿ ಮಾತಾಡ್ತಾ ಇರ್ತೀರಾ, ಯಾವುದೋ ಒಂದು ಸಂಘಟನೆ ಅಧ್ಯಕ್ಷರಾಗಿರ್ಬೋದು, ಸಂಘಟನೆ ಮುಖಂಡರು, ನಾಯಕರಾಗಿರ್ಬೋದು. ಒಬ್ಬ ನಾಯಕನಿಗಿರುವ ಗುಣಲಕ್ಷಣಗಳು ಏನು ಅನ್ನೋದು ತಿಳಿರಿ, ಮೊದಲು ಗೌರವ ಕೊಡಿರಿ. ನಿಮಗೆ ಏನಾದರೂ ಸಮಸ್ಯೆ ಇದೆಯಾ, ಕಾನೂನಿನ ಮೂಲಕ ಹೋರಾಟ ಮಾಡಿ. ನೀವಿವತ್ತು ಬಂದು ಕಾನೂನು ಮೂಲಕ ಹೋರಾಟ ಮಾಡದೆ ಈ ದಬ್ಬಾಳಿಕೆ ಮಾಡುವಂಥದ್ದು, ಈ ಸ್ಟ್ರೈಕ್ಗಳನ್ನು ಮಾಡಿ ಬೆದರಿಕೆ ಮಾಡುವಂಥದ್ದು ಏನಿದೆ ಇವತ್ತು? ಹಾಗಾಗಿ ಹಿಂದೂ ಜಾಗರಣ ವೇದಿಕೆಯವರು ಏನ್ ಮಾಡಿದ್ದೀರಾ ಇವತ್ತು? ನೀವು ಪ್ರೆಸ್ ಮೀಟ್ ಕೂಡ ಮಾಡಿದ್ರಿ. ನಾನು ಮೊದಲೇ ನಮ್ಮ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ಯಾವುದೇ ಕಾರಣಕ್ಕೂ ಪ್ರಾರ್ಥನೆ ನಿಲ್ಲೋದೇ ಇಲ್ಲ, ಅದು ನಡೆಯುತ್ತೆ. ಅದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳು, ಪರ್ಮಿಷನ್ಸ್ಗಳು ಇದೆ. ಒಂದು ವೇಳೆ ಅಲ್ಲಿ ಮತಾಂತರ ನಡೆಯೋದಾದ್ರೆ ಕರ್ನಾಟಕ ಸರ್ಕಾರ ಏನಕ್ಕೆ ಪರ್ಮಿಷನ್ ಕೊಡುತ್ತೆ ಹೇಳಿ ನೋಡೋಣ. ಇವತ್ತು ಮತಾಂತರ ಕಾಯ್ದೆ ಇದೆ, ಒಂದು ಕ್ರೈಸ್ತರ ಒಂದು ಪ್ರಾರ್ಥನೆ ನಡೀತಾ ಇದೆ, ಸರ್ಕಾರ ನೋಡ್ತಾ ಇಲ್ವಾ? ಅಲ್ಲಿ ಪ್ರೇಯರ್ ನಡೀತಿರೋ ನೋಡ್ತಾ ಇಲ್ವಾ? ಅಲ್ಲಿ ಬಂದಿರೋ ಅಷ್ಟು ಜನರು ಬಂದಿದಾರಲ್ಲ, ಅಷ್ಟೊಂದು ಜನರು, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿರೋ, ಅವರೆಲ್ಲ ಮೂರ್ಖರು ಅಂದ್ಕೊಂಡಿದ್ದೀರಾ? ನೀವೇನಾದ್ರು ಏನೋ ದಡ್ರ ಅಂದ್ಕೊಂಡಿದ್ದೀರಾ? ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂದ್ಕೊಂಡಿದ್ದೀರಾ? ಅವ್ರಿಗೇನು ಎಜುಕೇಶನ್ ಅಲ್ಲಿ ಇಲ್ಲ ಅಂದ್ಕೊಂಡಿದ್ದೀರಾ? ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇದ್ದಾರೆ ಮೀಟಿಂಗ್. ಉಡುಪಿಯಲ್ಲಿ ವಿದ್ಯಾವಂತರು ಇದ್ದಾರೆ. ಇವತ್ತು ವಿದ್ಯಾಭ್ಯಾಸದಲ್ಲಿ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಇವತ್ತು ಮುಂದೆ ಇದೆ. ಏನ್ ಅಂದ್ಕೊಂಡಿದ್ದೀರಾ ಇವತ್ತು ನೀವು? ಮತಾಂತರ ಆಗ್ತಾ ಇದೆಯಲ್ಲ. ಹಾಗಾದ್ರೆ ಅವರಿಗೆ ಒಂದು ಸಮಾಧಾನ ಬೇಕು, ಸೌಖ್ಯ ಬೇಕು, ಆರೋಗ್ಯ ಬೇಕು, ಬಿಡುಗಡೆ ಬೇಕು. ಕುಟುಂಬದಲ್ಲಿ ಅನೇಕ ದುಶ್ಚಟಗಳಿದಾವೆ, ಅದರಿಂದ ಒಂದು ಬಿಡುಗಡೆಗೋಸ್ಕರ ಆ ಒಂದು ಕೂಟಕ್ಕೆ ಬಂದಿರ್ತಾರೆ. ಮೋಹನ್ ಸಿ ಲಾಜರ್ಸ್ ಅವರ ಕೂಟಗಳು ಬಹಳ ವರ್ಷಗಳಿಂದ ಕರ್ನಾಟಕದಲ್ಲಿ ನಡೀತಾ ಇದೆ. ಯಾಕೆ ಉಡುಪಿ ಜಿಲ್ಲೆಯಲ್ಲಿ ಈ ಮೊದಲು ನಡೆದಿಲ್ವಾ? ಕರ್ನಾಟಕದಲ್ಲಿ ನಡೀತಾ ಇಲ್ವಾ? ಯಾಕೆ ಯಾವ ಸಂಘ ಸಂಸ್ಥೆಗಳು ತಡೀತಾ ಇಲ್ಲ? ಯಾಕೆ ಯಾರಿಗೂ ಗೊತ್ತಿಲ್ವಾ? ನಿಮಗೆ ಗೊತ್ತಾಯ್ತು ಸ್ಪೆಷಲ್ ಆಗಿ ಮತಾಂತರ ನಡೀತಾ ಇದೆ ಅಂತೇಳಿ. ಇಂಥ ಕೆಲಸಗಳನ್ನ ಬಿಡಿ. ಸಮಾಜದಲ್ಲಿ ಕೋಮು ಗಲಭೆ ಘರ್ಷಣೆಗಳಲ್ಲಿ ಎಬ್ಬಿಸೋದು ಬಿಟ್ಟು ಎಲ್ಲಾ ಧರ್ಮೀಯರು ಒಂದಾಗಿ ನಾವು ನಿಲ್ಲೋಣ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಏನಾದ್ರೂ ಒಂದು ಮಾಡೋಣ ಅಂತೇಳಿ ಇಂಥದ್ದು ಕಲೀರಿ. ಏನ್ರಿ ತೋರಿಸ್ತಾ ಇದ್ರೆ ಇವತ್ತು ಸಮಾಜಕ್ಕೆ? ನಿಮ್ಮ ಕೊಡುಗೆ ಏನ್ರಿ? ಹಾಗಾದ್ರೆ ಏನ್ ಕೊಡುಗೆ ಹೇಳಿ ನೋಡೋಣ. ಇವತ್ತು ಪ್ರಾರ್ಥನೆ ನಡೆಯೋದನ್ನ ನಿಲ್ಲಿಸ್ತಾ ಇದ್ದೀರಾ, ಇದು ಬಿಟ್ರೆ ನಿಮ್ಮ ಕೊಡುಗೆ ಏನು? ಹೋಗ್ಲಿ, ನಮ್ಮ ಇದಕ್ಕೆ ಬಿಡಿ. ನಿಮ್ಮ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನಾಗಾದ್ರೆ? ಕ್ರೈಸ್ತ ಸಮುದಾಯಕ್ಕೆ ಬಿಡಿ,
ನಿಮ್ಮ ಸಮುದಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ, ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ, ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಏನಿದೆಯೋ ಈ ಒಂದು ದೇಶಕ್ಕೆ ಈ ರಾಜ್ಯಕ್ಕೆ ಅದಕ್ಕೇನು ಕೊಡಬೇಕೋ ಆ ಮಹತ್ವ ಅದನ್ನು ಕೊಡಿ. ಕ್ರೈಸ್ತ ಸಮುದಾಯ ಎಷ್ಟೋ ಕೊಡುಗೆಗಳನ್ನು ಈ ದೇಶಕ್ಕೆ ಈ ರಾಜ್ಯಕ್ಕೆ ಇಡೀ ಪ್ರಪಂಚಕ್ಕೆ ಕೊಟ್ಟಿದೆ, ಅದೆಲ್ಲರಿಗೂ ಗೊತ್ತು. ಆದರೆ ಇವತ್ತು ನಮ್ಮ ಪ್ರಾರ್ಥನೆ ನಿಲ್ಸಕ್ಕೆ ಬಂದಿದ್ರೆ ಏನಾಯ್ತು? ಪೊಲೀಸರನ್ನ ನಿಮ್ಮನ್ನ ಬಂಧನ ಮಾಡಿ ನೀವು ಗಾಡಿಯಲ್ಲಿ ಕರ್ಕೊಂಡು ಹೋದ್ರು. ನಿಮ್ಮನ್ನ ಯಾರ್ಯಾರು ನೀವು ಗಲಾಟೆ ಮಾಡ್ತಾ ಇದ್ರಿ ನಿಮ್ಮನ್ನೆಲ್ಲ, ಹೌದಾ ಇಲ್ವಾ? ಯಾಕೆ ಬೇಕು ಇಂಥ ಕಾರ್ಯಗಳು? ಹಾಗಾಗಿ ಪ್ರಾರ್ಥನೆ ನಿಲ್ಸೋದಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ, ಅದು ಆಗೋದೂ ಇಲ್ಲ. ಈ ಹಿಂದೆನೂ ಆಗಿಲ್ಲ, ಮುಂದೆನೂ ಕೂಡ ಆಗೋದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ದಯವಿಟ್ಟು ಎಚ್ಚೆತ್ಕೊಳ್ಳಿ, ಎಲ್ಲರೂ ಒಂದಾಗೋಣ. ಎಲ್ಲ ಸಮಸ್ತ ಹಿಂದೂ ಬಾಂಧವರು, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲರೂ ಒಂದಾಗಿ ದೇಶಕ್ಕೆ ಏನಾದರೂ ಒಂದು ಮಾಡೋಣ. ಅವರವರ ಪ್ರಾರ್ಥನೆ, ಅವರವರ ಭಕ್ತಿ ಏನಿದೆಯೋ, ಧಾರ್ಮಿಕ ಕಾರ್ಯಾಚರಣೆಗಳು ಏನಿದೆಯೋ ಅವ್ರು ಮಾಡಲಿ. ಇವತ್ತು ಕ್ರೈಸ್ತರು ಯಾರು ಕೂಡ ನಿಮ್ಮ ಮನೆಗೆ ಬಾಗ್ಲಿಗೆ ಬಂದು ಕರೆದಿಲ್ಲ, ಎಲ್ಲರೂ ಕೂಡ ಪ್ರೇಯರ್ ನಡೀತಿದೆ ಅಂತ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲೇ ನಡೀಲಿ, ಮೋಹನ್ ಸಿಲಾಸ್ ಮೀಟಿಂಗ್ ನಡೀತಾ ಇದೆ ಅಂದಾಗ ಜನಗಳು ಬರ್ತಾರೆ, ಯಾಕಂದ್ರೆ ಅಲ್ಲಿ ಅದ್ಭುತಗಳನ್ನು ಕಂಡುಕೊಂಡಿದ್ದಾರೆ. ನೀವು ಕೂಡ ಬಂದು ಕೂತ್ಕೊಂಡು ಕೇಳಿ, ಪ್ರಾರ್ಥನೆ ಕೇಳಿ, ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಅವರ ಯೂಟ್ಯೂಬ್ ನೋಡಿ, ಮೋಹನ್ ಸಿ ಲಾಜರಸ್ ಅಂತ ಹಾಕಿ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಅದನ್ನೆಲ್ಲವನ್ನು ಕೂಡ ಕೇಳಿ. ಮತ್ತೆ ಯಾವುದೇ ಆಧಾರ ಇಲ್ಲದೆ ಅವ್ರ ಮೇಲೆ ನೀವು ಅನೇಕ ಸುಳ್ಳು ಅಪವಾದನೆಗಳನ್ನು ಹೇಳ್ತಾ ಇದ್ದೀರಲ್ಲ, ಇಂಥದನ್ನ ದಯವಿಟ್ಟು ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸಿ. ಇಂಥ ಕಾರ್ಯಗಳು ಮಾಡಕ್ ಹೋಗ್ಬೇಡಿ. ನಿಮ್ಮ ಸಮುದಾಯದಲ್ಲಿ ಬೇಕಾದಷ್ಟು ಇದೆ ರೀ ಸಮಸ್ಯೆಗಳು, ಸ್ವಾಮೀಜಿಗಳದು, ಅವ್ರದ್ದು ಇವ್ರದ್ದು ಬೇಜಾನಿದಾವೆ, ಪ್ರತಿನಿತ್ಯ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಇಂಥದನ್ನ ಸರಿಪಡಿಸಕ್ ಹೋಗ್ರಿ, ಇಂಥದಕ್ಕೆ ಸಂಘಟನೆ ಮಾಡ್ರಿ. ನಿಮ್ಮ ಏನು ಯುವಕರ ಗುಂಪು ತಂಡಗಳನ್ನ ಸ್ಟ್ರೈಕ್ ಮಾಡಿ, ಇಂಥ ಸ್ವಾಮೀಜಿಗಳು ಹಿಂಗ್ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ, ಇಂಥ ನಡೀತಾ ಇದೆ ಅಂತ ನನ್ನ ಬಾಯಲ್ಲಿ ನಾನು ಹೇಳೋದು ಬೇಡ. ಇವತ್ತು ಕ್ರೈಸ್ತ ಸಮುದಾಯಕ್ಕೆ ಒಂದು ಧಿಕ್ಕಾರಕ್ಕೆ ಹೋಗೋದು, ಮುಸಲ್ಮಾನ ಬಾಂಧವರಿಗೆ ಧಿಕ್ಕಾರಕ್ಕೆ ಹೋಗೋದು, ಇದನ್ನ ನಿಲ್ಲಿಸಿ ನಿಮ್ಮ ಸಮುದಾಯದಲ್ಲಿ ಏನಿದೆ, ನಿಮ್ಮ ಮನೆಯಲ್ಲಿ ಏನಿದೆ ಸಮಸ್ಯೆಗಳು, ಅದನ್ನ ಬಗೆಹರಿಸ್ಕೊಳ್ಳಿ ಮೊದಲು, ಆಮೇಲೆ ಬನ್ನಿ. ಅರ್ಥ ಆಯ್ತಾ? ಹಾಗಾಗಿ ದಯವಿಟ್ಟು ನಿಮ್ಮ ಈ ಕಾರ್ಯಗಳು ನಡೆಯೋದಿಲ್ಲ, ಇಂಥ ಕುತಂತ್ರಗಳು ನಡೆಯೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಮತ್ತೆ ವಿಶೇಷವಾಗಿ ನಮಗೆ ಸಪೋರ್ಟ್ ಮಾಡಿದ ಅಲ್ಲಿನ ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ತುಂಬು ಹೃದಯ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಗೃಹ ಮಂತ್ರಿಯವರಿಗೆ ಜಿ ಪರಮೇಶ್ವರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಅಲ್ಲಿ ಯಾರೆಲ್ಲ ಆಯೋಜಕರಾಗಿ ಇವತ್ತು ಕಾರ್ಯಗಳನ್ನು ಉಡುಪಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ನಾಳೆಯೂ ಕೂಡ ಕೂಟ ನಡೀತಾ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.